ನನ್ನ ಮಗನಿಗೆ ಇವತ್ತು 3.5 ತಿಂಗಳದ್ದು ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಬಿಟ್ಟು ಬಂದಿದ್ದೀನಿ. ಪಾಪ ಮಲಗಿದೆ, ಇನ್ನು ಅವನಿಗೆ ಮಲಗಿ ಎದ್ಮೇಲೆ ಅವನಿಗೆ ಸ್ಟಾರ್ಟ್ ಆಗೋದು. ಔಟರ್ ರಿಂಗ್ ರೋಡು ಇಲ್ಲೇ ನೋಡ್ತಿದ್ದೀರಾ, ಇದೇ ನಮ್ಮ ಸೈಟು. ಇದು ನೆಲ ಬಾಡಿಗೆಗೆ ಕೊಡ್ತಾ ಇದ್ದೀವಿ. ನಮ್ಮ ಮನೆ ಮಕ್ಕಳು ಅಪ್ಪ ಅಮ್ಮ ಇಲ್ಲ ಅಂತ ಬೀದಿಗೆ ನಿಂತ್ಕೊಂಡು ನೋಡಿ ರೋಡಿಗೆ ಬಂದವರು ನಮ್ಮ ಚಿಕ್ಕವನ್ನ ಅವತಾರ ನೋಡಿ, ಜುಟ್ಟು ಬರೀ ತಿಂಡಿ ಪೋತಿ ಇದೆ. ಸಣ್ಣಗೆ ನೋಡೋ ಸಣ್ಣಾಗಿದ್ದಾನವ ನೋಡಿ. ಈ ಪಾರ್ಸಲ್ಸ್ ಬಂದಿದ್ದು, ಹಾಗಾಗಿ ತಗೊಂಡೋಗೋಣ ಅಂತ ಹೇಳಿ ಬಂದಿದ್ದು. 1 2 3 4 ಎಲ್ಲ ಸ್ವಲ್ಪ ಹೊಸ ಮನೆಗೆ. ನನ್ನ ಚಿಕ್ಕ ನೋಡಿ ಕಾಲೇಜಲ್ಲಿ ಬಟರ್ ಫ್ರೂಟ್ ನೋಡಿ, ಕಾಲೇಜಿಂದ ಬಟರ್ ಫ್ರೂಟ್ ತಗೊಬಂದು ಉಂಟು. ಇವಳು ಹಾಕಿದ್ದೆ ಕಲರೆಲ್ಲ ಅಷ್ಟೊಂದು ದೊಡ್ಡ ಮರ ಇದೆ, ಅದು ಬಿಟ್ಬಿಟ್ಟು ಇಲ್ಲಿ ಕಾಲೇಜಿಂದ ತಗೊಬಿಟ್ಟು ಬಂದಿದ್ದಾಳೆ ನೋಡಿ. ಮತ್ತೆ ಆ ಕಡೆ ಕೇಕ್ ಕೊತ್ತಿದ್ರಿ ಮಳೆಲಿ ಚಳಿಲಿ ಅಜ್ಜ ಮೊಮ್ಮಗಂದು ಬೆಡ್ಡಲ್ಲಾಟ. ನನ್ನ ಮಗನಿಗೆ ಇವತ್ತು 3.5 ತಿಂಗಳದ್ದು ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಬಿಟ್ಟು ಬಂದಿದ್ದೀನಿ. ಇನ್ನು 9.5 ತಿಂಗಳಿಗಿರೋದು. ತಣ್ಣೀರು ಬಟ್ಟೆ ಹಾಕಿದ್ದೀನಿ. ಅಂದರೆ ನಾವು ಎಷ್ಟು ತಣ್ಣೀರು ಬಟ್ಟೆ ಹಾಕ್ತೀವಿ ಅಷ್ಟು ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನು 9.5 ತಿಂಗಳಿಗೆ ಪಾಪ ಮಲಗಿದೆ, ಇನ್ನು ಅವನಿಗೆ ಮಲಗಿ ಎದ್ಮೇಲೆ ಅವನಿಗೆ ಸ್ಟಾರ್ಟ್ ಆಗೋದು. ಓಕೆ, ಇನ್ನು ಇಲ್ಲಿ ಅಮ್ಮ ಗೀ ರೈಸ್ ಮಾಡ್ತಾಯಿದ್ದಾರೆ. ನಿನ್ನೆ ಶಾವಿಗೆ ಅತ್ತೆಯವರಿಗೆ ಚಿಕನ್ ಸಾಂಬಾರು ಮಟನ್ ಚಾಪ್ಸ್ ಎಲ್ಲ ಇತ್ತು. ನಾವು ತಿಂಗಳಿಲ್ವಲ್ಲ, ಹಾಗಾಗಿ ಅದೊಂದು ವಿಡಿಯೋ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ನಮ್ಮದು ಕೆಲಸ ಇತ್ತು, ಹಾಗಾಗಿ ಇವಾಗ ಗೀ ರೈಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬ್ರೆಡ್ ಟೋಸ್ಟು ನಮ್ಮ ಪಪ್ಪ ರೆಡಿ ಮಾಡ್ತಾ ಇದ್ದಾರೆ. ತರಕಾರಿ ಸಾಂಬಾರು ಅಂತ ಇವತ್ತು ನಾವು ತಿನ್ನಲ್ವಲ್ಲ ನಾನ್ ವೆಜ್, ಅದಕ್ಕೆ ಅಂತ ಮಾಡ್ತಾ ಇದ್ದಾರೆ ಗೀ ರೈಸ್ ಮತ್ತು ಕುರ್ಮನ. ನಮ್ಮ ಅತ್ತೆಯವರೆಲ್ಲ ಈಗ ಊರಿಗೆ ಬಂದಮೇಲೆ ಇನ್ನೇನು ಹಾಸು ಪಕ್ಕ ಮನೆಗೆಲ್ಲ ಹೋಗ್ಬಿಟ್ಟು ಅಕ್ಕಪಕ್ಕದ ಮನೆಗೆಲ್ಲ ಹೋಗಿದ್ದಾರೆ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ. ಇದು ವೆಜ್, ಇದು ಗೀ ರೈಸು ಸಾಗು. ಬೆಳಗ್ಗೆ ಮಾಡಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಇತ್ತು. ನಾನು ಸ್ವಲ್ಪ ಲೇಟು ಊಟ ಮಾಡ್ತಾಯಿದ್ದೀನಿ. ಹಪ್ಪಳ, ದೋಸೆ. ಮಳೆ ಇತ್ತಲ್ಲ, ಬೆಚ್ಚು ಮಲ್ಕೊಂಡ್ಬಿಟ್ಟಿದ್ದೆ. ನನ್ನ ಮಗನಿಗೆ ಬೇರೆ ಇಂಜೆಕ್ಷನ್ ಕೊಡ್ಸ್ಕೊಂಬಂದಿದ್ದೆ, ಅದು ಅಳ್ತಾ ಇತ್ತು. ಗೀ ರೈಸ್ ಮಾತ್ರ ಭಾರಿ ಬೊಂಬಾಟಾಗಿದೆ, ಮಾತ್ರ ತುಂಬ ಚೆನ್ನಾಗಿದೆ. ಬಿಸಿ ಬಿಸಿ ತುಂಬಾ ಚೆನ್ನಾಗಿದೆ. ಇದಕ್ಕೆ ಮ್ಯಾಚ್ ಇಲ್ಲ, ಸುಮ್ಮನೆ ಹಾಕ್ಕೊಂಡೆ. ಕೊನೆಗೆ ಇದಕ್ಕೆ ವೈಟ್ ರೈಸ್ ಹಾಕ್ಕೊಡ್ತೀನಿ. ಬರೀ ಹಾಗೆ ತಿನ್ನೋಕ್ಕಿಂತ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಅತ್ತೆಯವರು ಕೂಡ ನಿನ್ನೆ ಬಂದಿದ್ರಲ್ವ, ಇವತ್ತು ಸ್ವಲ್ಪ ಫ್ರೀ ಆಗಿದ್ರು ಅಂತ ಹೇಳಿ ಊರಿಗೆ ಅಪರೂಪಕ್ಕೆ ಬಂದಮೇಲೆ ಹೆಣ್ಮಕ್ಳು ಅವರ ಫ್ರೆಂಡ್ಸ್ ಎಲ್ಲ ಆಜುಬಾಜು ಇದ್ದವ್ರ ಮನೆಗೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದು ಇವಾಗ ಮತ್ತೆ ಹೊರಡ್ತಿದ್ದಾರೆ. ಅಂದರೆ ನಮ್ಮ ಸಣ್ಣತೆಗೇನೋ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಮ್ಮ ಮೇಲೆ ಮನೆ ದೊಡ್ಡಪ್ಪನ ಮನೆ ಅಂಕಲ್ ಮನೆಗೆ ಹೊರಡ್ತಿದ್ದಾರೆ. ಹಾಗಾಗಿ ಪಪ್ಪ ಬಿಟ್ಕೊಡೋಕ್ಕೆ ಅಂತ ಅವ್ರನ್ನ ಕರ್ಕೊಂಡು ಹೋದರು. ಹಾಗೆ ಊರಿಗೆ ಬಂದರೆ ನಮ್ಮ ಮನೆಗೆ, ಚಿಕ್ಕಪ್ಪನ ಮನೆಗೆ, ದೊಡ್ಡಪ್ಪನ ಮನೆಗೆ ಎಲ್ಲ ಒಂದು ವಿಸಿಟ್ ಮಾಡಿ ಒಂದು 3 ಡೇಸ್ ಇದ್ದು ಆಮೇಲೆ ಹೊರಡ್ತಾರೆ. ಹಾಗಾಗಿ ಪಪ್ಪ ಇವಾಗ ಮೇಲೆ ಮನೆಗೆ ಬಿಟ್ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ. ಪಾಪ ನಿನ್ನೆ ಇಂಜೆಕ್ಷನ್ ಕೊಡಿಸ್ಕೊಂಡ್ಬಿಟ್ಟು ತುಂಬ ಕಾಲು ನೋವು ಲೈಟಾಗಿ. ಅವ್ರ ಅಪ್ಪ ಬಂದಿರಲಿಲ್ಲ ಏನೋ ಕೆಲಸ ಅಂತ, ಪಾಪ ಅವ್ರು ಬ್ಯುಸಿ ಇದ್ರು. ನಾನು ನನ್ನ ಮನೆಗೆ ಕೊಡಿಸ್ಕೊಂಡು ಬಂದೆ. ಮುಖ ಇಟ್ಕೊಳುತ್ತಲ್ಲ, ಅದೆಷ್ಟು ಚಂದ ಅಲ್ವಾ, ಕೂದಲು ಇಟ್ಕೊಳ್ಳುತ್ತೆ ನಮ್ಮನ್ನ. ಅವರಪ್ಪ ನಿಮ್ಮ ಮುಖ ಇಟ್ಕೊಂಡು ಮುದ್ದು ಮಾಡಿಸ್ಕೊಳ್ಳೋದು. ಇದು ನಮ್ಮ ಅತ್ತೆರು ಬಂದಿದ್ದಲ್ಲ, ಅವಾಗ ತಗೊಳ್ಳಿ ಬಂದಿದ್ದೆ. ಇನ್ನಿದು ವೇರ್ ಮಾಡಿಲ್ಲ, ಹಾಕಿ ನೋಡ್ಬೇಕು ಹೇಗೆ ಕಾಣಿಸ್ತಾನೆ ಅಂತ. ಹಾಗೆ ನನ್ನ ತಮ್ಮ ನೆಂಟಿಗೆ ಈಗ 8 ತಿಂಗಳು, ಇನ್ನೊಂದು 2 ತಿಂಗಳಲ್ಲಿ ಡೆಲಿವರಿ ಆಗುತ್ತೆ. ಬಾರ್ನ್ ಬೇಬಿಗೆ ಹುಟ್ಟು 15 ದಿನ ಅಷ್ಟೇ ಇದು ಯೂಸಿಗೆ ಬರೋದು. ನನ್ನ ಮಗನಿಗೆ ಅಂತ ತಗೊಂಡಿದ್ದೆ, ಬಟ್ ಅದು ಅವಾಗ ಸೆಕೆ ಟೈಮಲ್ಲ, ಸರಿಯಾಗಿ ಹಾಕಲಿಲ್ಲ. ಎಲ್ಲ ಒಂದೊಂದು ದಿನ ಇನ್ನು ನನ್ನ ತಮ್ಮನ ಹೆಂಡತಿಗೆ ನೋಡೋಣ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ನಾಟಿ ಕೋಳಿ ಬಾಯಲ್ಲೆಲ್ಲ ಎಂಜಿಲ್ ಅನ್ಕೊಂಡು ನೆನ್ನೆ ಇಂಜೆಕ್ಷನ್ ಮಾಡ್ಕೊಂಡ್ಬಿಟ್ಟು ಕಾಲಾಡಿಸ್ದಾಗ ನೋವು ಬರುತ್ತೆ. ಅವಾಗ ಒಂದೊಂದ್ಸರಿ ಅಳುತ್ತೆ, ನಗ್ತಾನೆ ಅಳುತ್ತೆ. ಆ ಥರ ಪಾಪ ಊದಿದೆ ಒಂಚೂರು ಕಾಲುಗಳು ಪಾಪ. ಆಮೇಲೆ ಈಗ ಜಲ್ ಸಿರಿಸುವಾಗ ಸಲೈವಿ ಈ ಥರ ಹೊರಗಡೆ ಬರುವಾಗ ಬೇಗ ಮಾತಾಡ್ತೇವೆ ಮಕ್ಕಳು ಅಂತಾರೆ. ಹಾಗೇನಿಲ್ಲ, ಎಲ್ಲ ಮಕ್ಕಳು ಆ ಏಜಿಗೆ ಬಂದಮೇಲೆ ಅದೇ ಥರ ಮಾಡ್ತಾರೆ. ಅನ್ನೋದು ಮತ್ತು ಸಲೈವಿ ಯಾವಾಗಲೂ ಸುರಿಸ್ತಾನೇ ಇರೋದು. ರೂಪ ಒಂದು, ಕಲರ್ ಒಂದು ಚೇಂಜ್ ಇರುತ್ತೆ, ಮತ್ತು ಹೇರ್ ಒಂದು ಕಡಿಮೆ ಇರುತ್ತೆ, ಸ್ವಲ್ಪ ಕೆಲವರಿಗೆ ಇರಲ್ಲ. ಮತ್ತು ದಪ್ಪ ಸಣ್ಣ ಅದು ಬಿಟ್ಟರೆ ಆ್ಯಕ್ಟಿವಿಟೀಸ್ ಹುಟ್ಟಿದ ಮಕ್ಕಳು ಒಂದು ವರ್ಷದವರೆಗೂ ಒಂದೇ ಥರ ಇರುತ್ತೆ ಎಲ್ಲ ಮಕ್ಕಳು. ನಗೋದಾಗಲಿ, ಒಂದು ಟೈಮಿಗೆ ಒಂದು ಏಜಿಗೆ ಬಂದಾಗ ಮಕ್ಕಳು ನಗ್ತಾರೆ. ಸುಮ್ಮನೆ ಅಚ್ಚಿ ಕಳ ಅನ್ಸೋಕು ಬಿದ್ದು ನಗಾಡ್ತಾ ಇರ್ತಾರೆ. ನೋಡಿ ನನ್ನ ಮಗ ಹೆಂಗೆ ಕಾಣಿಸ್ತಾ ಇದೆ ಡ್ರೆಸ್ಸಲ್ಲಿ. ನೀಟಾಗಿ ಆಟ ಆಡ್ತಾ ಇದೆ. ಸ್ವಲ್ಪ ಪೇಯ್ನ್ ಇದೆ, ಸ್ವಲ್ಪ ಜ್ವರ ಇದೆ, ಇಷ್ಟು ಮಾತ್ರ ಬಿಸಿ ಇದೆ.
ಅಂದರೆ ಇವಾಗ ಸ್ವಲ್ಪ ಕೋಲ್ಡ್ ಟೈಮ್ ಅಲ್ವಾ, ಕೈಯೆಲ್ಲ ತಣ್ಣಗಿದೆ, ಇಲ್ಲೂ ಕೂಡ ತಣ್ಣ ಇದೆ. ಸ್ವಲ್ಪ ಕಣ್ಣು ಮತ್ತು ಇದು ಮಾತ್ರ ಸ್ವಲ್ಪ ಬಿಸಿ ಇದೆ. ಸ್ವಲ್ಪ ಬಿಸಿ ಬಿಸಿ ಉಸಿರಾಡುತ್ತೆ ಮಗು ಅಲ್ವ ಮಗನೇ, ಅಲ್ವಾ ರಾಜ? ಓಟ 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 ಗೊತ್ತನ್ನ ಆನು ಮಾತಿದೆ ನನ್ನದವರು ನೋಡಿ. ಅಜ್ಜಿ ಮೊಮ್ಮಗ ಆಟ ಆಡ್ತಾ ಇದ್ದಾರೆ. ಇಲ್ಲಿ ನಾನು ಬಟ್ಟೆ ಮಡ್ಸಿರ್ತಾ ಇದ್ದೆ. ಹಿಂಗು ಗೊತ್ತಾ ಅಂದರೆ ನಾನು ಹೆಂಗೆ ನೋಡಿ. ಈಗ ನನಗೆ ಪಾಪು ಇರೋದ್ರಿಂದ ಹೇರ್ ಸ್ಟ್ರೈಟ್ ಮಾಡ್ಕೊಳ್ಳೋಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ 4 hours. ಹಾಗಾಗಿ ಮನೇಲೆ ನಾನೇ ಮಾಡ್ಕೊಳ್ಳೋಣ ಹೇರ್ ಸ್ಟ್ರೈಟ್ನರ್ ಅಂತ ಹೇಳಿ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ ತರಿಸಿದ್ದೀನಿ. ಅಗರ್ ಅವ್ರದ್ದು ಹೇರ್ ಸ್ಟ್ರೈಟ್ನರ್ ಕಂಬು ಅಂತ. ನೋಡೋಣ ಇವಾಗ ಹೇಗೆ ಹೇರ್ ಸ್ಟ್ರೈಟ್ ಆಗ್ತದೆ ಅಂತ. ಇದು 2 in 1 ಕೆಲಸ ಮಾಡುತ್ತೆ. ಇದರಲ್ಲಿ ನಾವು ತಲೆನೂ ಹಚ್ಕೊಬೋದು, ಹಾಗೆ ಹೇರ್ ಸ್ಟ್ರೈಟ್ ಕೂಡ ಮಾಡ್ಕೊಬೋದು. ಹಾಗೆ ಇದ್ರ ಜೊತೆ ಗ್ಲೌಸ್ ಕೂಡ ಕೊಟ್ಟಿರ್ತಾರೆ, ಅಂದರೆ ಕೈ ಬಿಸಿ ಆಗಬಾರ್ದು ಅಂತ ಹೇಳಿ. ಇದು ಯೂಸ್ ಮಾಡೋದು ಕೂಡ ತುಂಬಾನೇ ಸುಲಭ. ಪವರ್ ಕನೆಕ್ಟ್ ಮಾಡಿಕೊಂಡು ಕೋಮ್ ಹೇಗೆ ಮಾಡ್ಕೊತೀವೋ ಆ ಥರ ತಲೆ ಬಚ್ಕೊಂಡ್ರೆ ಮುಗೀತಷ್ಟೇ. ಇದರಲ್ಲಿ ಇರೋದು 3 ಬಟನ್ನು. ಒಂದು ಪವರ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಅಂತ ಇದ್ದರೆ, ಇನ್ನುಳಿದ 2 ಬಟನ್ಸ್ ಹೀಟ್ ಅಡ್ಜಸ್ಟ್ಮೆಂಟ್ಗೆ ಅಂತ ಇದೆ. ನಮ್ಮ ಕೂದಲು ಥಿಕ್ನೆಸ್ಗೆ ಅನುಗುಣವಾಗಿ ಹೀಟ್ನ ಅಡ್ಜಸ್ಟ್ ಮಾಡ್ಕೊಬೋದು. ಈ ರೀತಿ ಕೂದಲು ಬಾಚಿಕೊಂಡ್ರೆ ಆಯಿತು, ನಮ್ಮ ಕೂದಲು ಫುಲ್ ಶೈನಿ ಮತ್ತು ಸಿಲ್ಕಿಯಾಗಿ ರೆಡಿ ಆಗುತ್ತೆ. ಹೀಟ್ ಜಾಸ್ತಿ ಆದರೆ ಆಟೋಮೆಟಿಕ್ ಅದಾಗೇ ಆಟೋ ಪವರ್ ಆಫ್ ಆಗುತ್ತೆ. ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ನನಗೆ. ಈಗ ಅರ್ಜೆಂಟಲ್ಲಿ ನಾವು ಹೊರಡ್ತಾ ಇರ್ತೀವಿ ಏನಾದ್ರು ಫಂಕ್ಷನ್ಸಿಗೆ, ಅವಾಗ ಏನು ಕೋಮ್ ಮಾಡೋದು ಜಾಗದಲ್ಲಿ ಇದೆ ಮಾಡ್ಕೊಂಡ್ರೆ ಸಾಕು. ನೋಡಿ ಈಗ ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೈ ಮಾಡಬೇಕು ಅಂದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ನಮ್ಮ ಪಪ್ಪಂಗೆ ಅಂತ ಹೇಳಿ ಬೆಳ್ಳುಳ್ಳಿ ಫ್ರೈ ಮಾಡ್ತಾ ಇದ್ದೆ ತುಪ್ಪದಲ್ಲಿ. ಅಂದರೆ ಶುಗರ್ ಸ್ವಲ್ಪ ಜಾಸ್ತಿ ಇದ್ದರೆ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡು ತಿನ್ನಬೇಕು ಅಂತ ಏನೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಹಾಗಾಗಿ. ಬಟ್ ಖಾಲಿ ಹೊಟ್ಟೆಲಿ ತಿನ್ನಬೇಕು. ನಮ್ಮ ಡ್ಯಾಡಿ ನಾನು ಎದ್ರೊಳದ್ರಲ್ಲಿ ಹೋಗ್ಬಿಟ್ಟಿರ್ತಾರೆ, ಪಾಪ ಅವ್ರು ಬಂದಾಗ ಅದನ್ನು ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ದು ಬರೀ 2 ಅಷ್ಟೇ. ನಾನು ಫಸ್ಟ್ ಎಲ್ಲ 3 ಮಾಡೋಣ, ಆಮೇಲೆ 2 ಮಾಡೋಣ ಅಂದ್ಕೊಂಡು ಇದ್ದೀನಿ. ಇವತ್ತು ತಿಂಡಿ ಉಪ್ಪಿಟ್ಟು. ನನಗೆ ತುಂಬಾ ಇಷ್ಟ ಉಪ್ಪಿಟ್ಟು. ಆ್ಯಕ್ಚುಲಿ ತುಂಬ ಜನ ಉಪ್ಪಿಟ್ಟು ಇಷ್ಟಪಡಲ್ಲ, ನನಗೆ ತುಂಬಾ ಇಷ್ಟ. ಅದು ತರಕಾರಿ ಎಲ್ಲ ಹಾಕಿ ಕಾಳು ಹಾಕಬೇಕು. ಕಾಯಿ ಹಾಕಿದ್ರೆ ಮಾತ್ರ ಇಷ್ಟನೇ ಆಗಲ್ಲ. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮಗನಿಗೆ ಎಷ್ಟು ತಿಂಗಳು ಅಂತ ಹೇಳಿ. ನನ್ನ ಮಗನಿಗೆ ಇವತ್ತಿಗೆ 4 ತಿಂಗಳು. ನನ್ನ ಮಗನಿಗೆ ಇವತ್ತು ಸ್ವಲ್ಪ ಹಾಸನಲ್ಲಿ ಕೆಲಸ ಇತ್ತು, ಹೋಗ್ತಿದ್ದು. ನಮ್ಮ ಅಕ್ಕನ ಮನೆಗೆ ಪಾರ್ಸಲ್ ಬಂದಿರುತ್ತೆ. ಆ ಪಾರ್ಸಲ್ ಎಲ್ಲ ತೊಗೊಬಿಟ್ಟು ಬಂದು ನನ್ನ ಬ್ಲೌಸು ಸ್ಟಿಚಿಗೆ ಕೊಡಬೇಕಾಗಿತ್ತು, ಹಾಗಾಗಿ ಹಾಸನ ನೋಡ್ತಾ ಇದ್ವಿ. ಹೇಗೆ ಕಾಣಿಸ್ತಿದ್ದೀನಿ ನನ್ನ ಮಗ? ವಿಡಿಯೋದಲ್ಲಿ ಸ್ವಲ್ಪ ದಪ್ಪ ಉದ್ದ ಕಾಣಿಸ್ತೀನಿ, ಅಷ್ಟು ದಪ್ಪ ಉದ್ದ ಇಲ್ಲ, ಬಟ್ ಕಲರ್ ಇಷ್ಟಿದ್ದಾನೆ. ಫ್ರೈ ಮಾಡಿ ತಟ್ಟೆಗೆ ಹಾಕಿ ಇಟ್ಟಿರ್ತೀನಿ. ಅದೇ ಹಾಗೆ ತಿನ್ನಬೇಕು ಅಂತ ಹೇಳ್ತಿದ್ದಾರೆ ಡ್ಯಾಡಿ. ಹೌದು, ಹಾಗೆ ನಾನು ಕೆಲವು ಟೈಮ್ ನಾನು ಕೊರೋನಾ ಟೈಮಲ್ಲಿ ತುಂಬ ಎಕ್ಸಸೈಸ್ ವರ್ಕೌಟ್ ಮಾಡ್ತಾಯಿದ್ದೆ. ಆವಾಗ ನಾನು ಬೆಳ್ಳುಳ್ಳಿ ತಿಂತಾಯಿದ್ದೆ ತುಂಬ. ಅದು ತುಂಬ ಅಂದರೆ ತುಂಬ ಅಲ್ಲ, ಬೆಳ್ಳುಳ್ಳಿನ ಜಾಸ್ತಿ ಸೇವಿಸ್ತಿದ್ದೆ. ದಿನಕ್ಕೆ 1 ಅಥವಾ 2 ತಿಂತಿದ್ದೆ. ಬಟ್ ಅದೇನಂದರೆ ಬೆಳ್ಳುಳ್ಳಿ ತಿಂದು 1 ವಾರ ಚೆನ್ನಾಗೈತೆ ತಿನ್ನೋಕ್ಕೆಲ್ಲ. 1 ವಾರ ಆಗಿದ ತಕ್ಷಣ ಬರೀ ಒಂದೇ ಬೆಳ್ಳುಳ್ಳಿ 1, 2 ಅಂದ್ಕೊಳ್ಳಿ, ಬಟ್ ಒಂದೊಂದ್ಸರಿ ಒಂದೇ ತಿಂತಿದ್ದೆ. ತಿಂದದು ಹೊಟ್ಟೆ ಒಳಗೆ ಹೋಗೋದ್ರೊಳಗೆ ಹೊಟ್ಟೆಯಲ್ಲಿ ಒಂದೇ 30 ಸೆಕೆಂಡ್ಸ್ ನೋವು ಬರೋದು. ಎಷ್ಟು ನೋವು ಪೇಯ್ನ್ ಆಗೋದು ಅಂದರೆ ಆಮೇಲೆ ಬಿಟ್ಬಿಟ್ಟು ಭಯ ಆಗಿಬಿಟ್ಟು. ಬಟ್ ತಿಂತಿದ್ದೆ, ಯಾಕಂದರೆ ಸಣ್ಣ ಆಗುತ್ತೆ, ಸಣ್ಣ ಆಗ್ತಾರೆ, ಫ್ಯಾಟ್ ಕಡಿಮೆ ಆಗುತ್ತೆ ಅಂತ ಎಲ್ಲ ಹೇಳಿದ್ರಲ್ಲ, ಸೊ ಹಾಗಾಗಿ ತಿಂತಾಯಿದ್ದೆ. ಬಟ್ ಈಗ 3 ಬೆಳ್ಳುಳ್ಳಿ ಜಾಸ್ತಿ ಇತ್ತು ಅನಿಸುತ್ತೆ, ಯಾಕಂದರೆ ಅವ್ರು 2 ಹೇಳಿದ್ದು, ನಾನು ಇವತ್ತು 3 ಕೊಟ್ಟಿದ್ದೀನಿ. ಬರೀ ಹಸಿದು ತಿನ್ನಬೇಕು ಅಂತಾರೆ, ಬಟ್ ಅವ್ರು ಫ್ರೈ ಮಾಡಿಕೊಡಿ ಅಂದಿದ್ದಕ್ಕೆ ಫ್ರೈ ಮಾಡಿಕೊಡ್ತಾಯಿದ್ದೀನಿ. ನೋಡೋಣ, ನಾನು ಇವಾಗ ಟ್ರೈ ಮಾಡ್ತಿದ್ದೀನಲ್ಲ. ನಮ್ಮ ಡ್ಯಾಡಿ ಮೊನ್ನೆ ಶುಗರ್ ಟೆಸ್ಟ್ ಮಾಡಿಸ್ಕೊಬಂದರು. 290 ಇದೆ, ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗಲೂ ಡ್ಯಾಡಿಗೆ ಸ್ವಲ್ಪ ಜಾಸ್ತಿನೇ ಇದೆ ಶುಗರ್ ಇದೆ ನಮ್ಮ ಡ್ಯಾಡಿಗೆ, ಬಟ್ ಅದು ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ನಮ್ಮ ಪಪ್ಪಂಗೆ ಸ್ವಲ್ಪ ತಿನ್ನೋ ಆಸೆ ಅಲ್ವಾ, ಪಲಾವು ರೈಸಿ ಇಂಥದ್ದು, ಹಾಗಾಗಿ ಅದು ಜಾಸ್ತಿ ತಿಂತಾರೆ. ಅಮ್ಮ ಚಪಾತಿ ರಾಗಿ ರೊಟ್ಟಿ ಏನೇ ಮಾಡಿಕೊಟ್ರು ಅದನ್ನು ಸ್ವಲ್ಪ ತಿನ್ನೋರು. ಹಾಗಾಗಿ ಅದಕ್ಕೆ ಈ ಸರಿ ನೋಡೋಣ ಅಂತ ಹೇಳಿ ಬೆಳ್ಳುಳ್ಳಿ ಫ್ರೈ ಮಾಡಿಕೊಡೋಣ ಈಗ 1 ತಿಂಗಳು ಫುಲ್ಲು. ನೋಡೋಣ ಯಾವ ಥರ ರಿಸಲ್ಟ್ ಬರುತ್ತೆ ಅಂತೇಳಿ. ಮತ್ತು ಬೆಂಡೆಕಾಯಿನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಆ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ. ಎಲ್ಲ ಒಂದ್ಸರಿ ಈ ತಿಂಗಳು ಫುಲ್ ಕಂಪ್ಲೀಟಾಗಿ ನೋಡಿ ಆಮೇಲೆ ಶುಗರ್ ಟೆಸ್ಟ್ ಮಾಡಿಸಿದ್ಮೇಲೆ ನೋಡೋಣ ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅಂತ. ನಮ್ಮಮ್ಮ ನೋಡಿ ಕೆಲಸ ಮಾಡ್ತಾ ಇರ್ತಾರೆ, ಯಾವಾಗಲೂ ಬಂದು TV ಹಾಕ್ತಾರೆ. ಅವ್ರಿಗೆ ಇಷ್ಟ ಆಗಿದ್ದು ಸೀರಿಯಲ್ಸ್ ಬಂದೇ ಬಿಡುತ್ತೆ. ಮುಂಚೆನೇ ಏನು ರೆಡಿ ಆಗಿರ್ತಾರೋ ಏನು ಇಷ್ಟೊತ್ತಿಗೆ ಕೆಲಸ ಮುಗಿಸ್ಕೋಬೇಕು ಅಂತ ಹೇಳಿ ಗೊತ್ತಿಲ್ಲ. ಅವ್ರು ಯಾವಾಗ ಹಾಕಿದ್ರು ಆ ಸೀರಿಯಲ್ಸ್ ಬರ್ತಾ ಇರುತ್ತೆ, ಅವ್ರಿಗೆ ಬೇಕಾದ ಸೀರಿಯಲ್. ನೋಡಿ ನನ್ನ ಮಗನ ರೆಡಿಯಾಗಿ ಮಲಗಿದ್ದ, ಈಗ ಎದ್ದಿದ್ದಾನೆ. ಅವ್ರ ಅಜ್ಜ ಅರ್ಧಂಬರ್ಧ ಮಾತಾಡ್ಸ್ಬಿಟ್ಟು ಹೋದ್ರು. ಅದಕ್ಕೆ ಅಜ್ಜು ಹೊಡೆಯೋಣ ಬಾಮಗ್ನೆ. ಓಹೋ ನೋಡಿ ನಮ್ಮ ಡ್ಯಾಡಿ ನುಗ್ಗೆ ಸೊಪ್ಪಿನ ಮರನೇ ಕಿತ್ಕೊಬಿಟ್ಟು ಬಂದಿದ್ದಾರೆ. ಇವತ್ತು ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ನಮ್ಮಮ್ಮ ನಮ್ಮ ಪಪ್ಪನ ಹತ್ರ ಕಟ್ ಮಾಡಿಸ್ಕೊಬಿಟ್ಟು ಬಂದಿದ್ದಾರೆ. ನಾನು ಮಾತ್ರ ಇದೇ ಫಸ್ಟ್ ತಿಂತಾ ಇರೋದು. ಬಟ್ ನಾನು ಬೆಂಗಳೂರಲ್ಲಿದ್ದಾಗ ನಮ್ಮಮ್ಮ ಎಂತೆಂಥದ್ದು ಹೆಸರು ಕಾಳೆಲ್ಲ ಹಾಕಿ ಸಾಂಬಾರೆಲ್ಲ ಮಾಡಿ ಚೆನ್ನಾಗಿತ್ತು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ. ಮತ್ತೆ ಹುಳ್ಳಿಕಾಳು ಹಾಕಿದ್ರಂತೆ. ಇದರಲ್ಲಿ ಎಳೆ ತಗೊಳ್ಳೋದು, ಬಲ್ತಿದ್ದೆಲ್ಲ ಹಾಕಲ್ಲಂತೆ. ಹಾಂ ಅಷ್ಟೇ. ನೋಡೋಣ ರುಚಿ. ಇವತ್ತು ಹಾಸನ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬಂದು ಸಂಜೆ ಹೇಗಿದೆ ಅಂತ ನೋಡೋಣ. ಇವತ್ತು ನಮ್ಮದು ಲಾಸ್ಟ್ 16 ಡೇಸ್ ಮುಗೀತು. ಇನ್ನು ನಾನ್ ವೆಜ್ ನಾಳೆಯಿಂದ, ಬಟ್ ನಾಳೆ ಶುಕ್ರವಾರ ತಿನ್ನಂಗಿಲ್ಲ. ಅಲ್ಲಿವರೆಗೂ ಇದನ್ನೇ ಸೊಪ್ಪು ಸದ್ಯ ತಿನ್ಕೊಂಡಿರೋದು. ನೋಡಿ
ನಾವು ಹಾಸನ ಆ್ಯಕ್ಚುಲಿ ರೀಚ್ ಆದೆ. ನಾನು ಬೆಳಗ್ಗೆನೇ ಹೊರಟಿದ್ದೆ, ನಮ್ಮ ಮನೆಯವರಿಗೇನೋ ಕೆಲಸ ಇದೆ ಅಂತ ಹೇಳಿ ಈಗ ಮಧ್ಯಾಹ್ನ ಬಂದು. ಈ ಜಾಗ ಮಾತ್ರ ಸಖತ್ತಾಗಿದೆ. ಈಗ ಹೊಸ್ದಾಗಿರೋ ರೋಡ್ ಇದು. ಹೊಸ್ದಾಗಿ ಅಂದರೆ 1-2 ವರ್ಷ ಆಯ್ತಿದೆ. ಹಾಂ ಅಷ್ಟೇ, ಈಗ 2 ವರ್ಷ ಆಯಿತು. ಇಲ್ಲೇ ನಮ್ಮ ಸೈಟ್ ಇರೋದ್ರಿಂದ ಬೇಕಾದ್ರೆ ನಾವು ಮನೆ ಮಾಡಿದ್ರೆ ಎಲ್ಲ ಹತ್ರ ಆಗುತ್ತೆ. ಇಲ್ಲಿ ಎಲ್ಲ ಆಗೋಗಿದೆ. ಇನ್ನು ನಾವು ಮನೆ ಮಾಡ್ಕೊಬೇಕು ಅಷ್ಟೇ. ಜಾಗದಲ್ಲಿ ನಾವೇನು ಮನೆ ಮಾಡೋ ಏನು ಪ್ಲಾನ್ ಏನಿಲ್ಲ. ಹಾಂ, ಹಾಗಾಗಿ ನೀವು ಯಾರಾದರೂ ಏನಾದರೂ ನೀವು ನೆಲ ಬಾಡಿಗೆ ತಗೊಳ್ಳೋದಿದ್ರೆ ತಗೋಬೋದು. ಆ್ಯಕ್ಚುಲಿ ನಾವು ಲಾಸ್ಟ್ ನಿಲ್ಸಿರಿ ಇಲ್ಲೇನೆ ನೋಡಿ ಹಾಸಂದು ಇದಿದೆ, GVK ರೆಸಿಡೆನ್ಸಿ ಅಂತ ಬಾರು ಮತ್ತು ಲಾಡ್ಜು ಇದೆ. ರಿಂಗ್ ರೋಡ್ ಫುಲ್ಲು, ಮೇಯ್ನ್ ರಿಂಗ್ ರೋಡು, ಔಟರ್ ರಿಂಗ್ ರೋಡು. ಇಲ್ಲೇ ನೋಡ್ತಿದ್ದೀರಾ, ಇದೇ ನಮ್ಮ ಸೈಟು. ಇದು ನೆಲ ಬಾಡಿಗೆಗೆ ಕೊಡ್ತಾಯಿದ್ದೀವಿ ಫುಲ್ಲು. ಏನಿದೆ ಇದು ಅಂದರೆ ಫುಲ್ಲು ರೋಡಿಗೆ ಅಟ್ಯಾಚ್ ಇಲ್ಲ. ಈ ಕಡೆ ಒಂದು ಸ್ವಲ್ಪ ಜಾಗ ಇದೆ, ಇದು ಬೇರೆಯವ್ರದ್ದಿದ್ದಾರೆ. ನಮ್ಮದು ಏನಿದೆ ಇದು 30-50 ಇಲ್ಲಿ ಆ ಬಿಲ್ಡಿಂಗಿಂದ ಈ ಕಡೆ 30-50 ಆ ಗೋಡೆವರೆಗೂ, ಅಲ್ಲಿಂದ ಇಲ್ಲಿವರೆಗೆ ಬರುತ್ತೆ. ಇದು ಈಗ ಬಾಡಿಗೆ ಕೊಡ್ತೀವಿ. ಲಾಸ್ಟ್ ಟೈಮು ಒಬ್ರಿಗೆ ಹಿಂಗೆ ಹೇಳಿದ್ವಿ, ಅವರು ಬರ್ತೀವಿ ಅಂತ ಹೇಳಿ 6 ತಿಂಗಳು ನಾನು ಒಂದು ಭಾವನೆಯಲ್ಲಿ ನಮ್ಮನ್ನು ಬಂದಿ ಮಾಡಿ 6 ತಿಂಗಳು ಇಟ್ಕೊಬಿಟ್ಟೆ ಅವ್ರಿಗೆ. ಹಂಗಾಗಿ ನಾನು ಯಾರಿಗೂ ಕೊಡಲ್ಲ ಅಂತ ಹೇಳ್ಬಿಟ್ಟೆ. ಕೊನೆಗೆ ಹಂಗಾಗಿ ಅವ್ರದ್ದು ಕೈ ಬಿಟ್ಟು ಈಗ ಆಗ್ತಾಯಿದ್ದೀವಿ. ನೆಲ ಬಾಡಿಗೆಗಿದೆ. ಈ ಬಿಲ್ಡಿಂಗ್ ಏನಿದೆಯಲ್ಲ ಇಷ್ಟೇ ದೊಡ್ಡದು ಬರುತ್ತೆ. ಆ್ಯಕ್ಚುಲಿ ನಮಗೆ ಲಾಸ್ಟ್ ಟೈಮು ಅಲ್ಲಿ ಹೇಳಿದ್ದೆ ನಾವು ಹಾಕಿದಾಗ ನೆಲೆ ಬಾಡಿಗೆಗೆ ಇದೆ ಅಂತ. ತುಂಬ ಕಾಲ್ಸ್ ಬಂತು. ಬಟ್ 1-2-3ನವರೇ ನಮಗೆ ಫೋನು ಅವ್ರು ಹೇಳಿಬಿಟ್ರು, ಸರ್ ನಾವೇ ತೊಗೊಳ್ತೀವಿ, ಒಂದು 6 ತಿಂಗಳು ಏನೋ ಕೆಲವು ಸಮಸ್ಯೆ ಇದೆ, ಅದಾದಮೇಲೆ ನೆಕ್ಸ್ಟ್ ನಾನು ಬರ್ತೀನಿ, ಅಲ್ಲಿವರೆಗೂ ಯಾರಿಗೂ ಕೊಡಬೇಡಿ, ನಾನೇ ನೋಡ್ಕೊತೀನಿ ಅಂತ ಹೇಳಿಬಿಟ್ಟಿದ್ರು. ಸೊ ಹಾಗಾಗಿ ನಾವು ನೆಕ್ಸ್ಟ್ ಬರೋ ಅಂಥ ಕಾಲ್ಸ್ಗಳನ್ನ ನಾವು ಪಿಕ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ರು ಯಾಕೋ ಪಾಪ ಅವ್ರದ್ದೇನೋ ಬೇರೆ ಸಮಸ್ಯೆ ಆಯಿತು, ಏನೋ ಸಮಸ್ಯೆ ಅವ್ರದ್ದು ಪರ್ಸ್ನಲ್ ಏನೋ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅವ್ರು ಹೇಳಿದರು, ಇಲ್ಲ ಅಣ್ಣ ಸ್ವಲ್ಪ ಸಮಸ್ಯೆ ಆಯಿತು ಹಾಗೆ ಅಂತ. ಓಕೆ, ಇನ್ಫೋರ್ಸ್ ಮಾಡೋಕ್ಕಾಗಲ್ಲ ಅವ್ರದ್ದು ಬಿಟ್ಟು. ಸದ್ಯಕ್ಕೆ ಈಗ ನಾವು ನೆಲ ಬಾಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾರಾದ್ರು ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಹಾಸನಲ್ಲಿ ಒಳ್ಳೆ ಏರಿಯಾ ಇದೆ. ಆ್ಯಕ್ಚುಲಿ ಏನಾದರೂ ಬಿಸ್ನೆಸ್ ಮಾಡೋಕ್ಕೆ ನೋಡಿ ಟ್ರೈ ಮಾಡಿ. ಕೆಳಗಡೆ ಅದ್ರ ನಮ್ಮ ನಂಬರ್ ಕೊಟ್ಟಿರ್ತೀವಿ, ವಾಟ್ಸಪ್ ಮಾಡಿ. ಫೋನ್ ಪಿಕ್ ಮಾಡಲ್ಲ ಒಂದೊಂದ್ಸರಿ, ನಾವು ವಾಟ್ಸಪ್ ಮಾಡಿದರೆ ರೆಸ್ಪಾಂಡ್ ಮಾಡ್ತೀವಿ. ಓಕೆ, ಬನ್ನಿ ಈಗ ನೆಕ್ಸ್ಟ್ ನಮ್ಮ ಕೆಲಸಗಳು ನೋಡೋಣ. ವೆಜ್ ಅಲ್ವಾ, ಸೊ ಹಾಗಾಗಿ ಪಾಲ್ಗುಣಿಗೆ ಬಂದಿದ್ವಿ. ಪಂಜುರ್ಲಿ ವೆಜ್ಜಿಗೆ ಬಂದಿದ್ವಿ. ನಮ್ಮನೆಯವರು ಇಲ್ಲಿ ಲ್ಯಾಪ್ಟಾಪ್ ತಗೊಂಡು ಪನ್ನೀರ್ ಮಂಚೂರಿ ಮತ್ತು ಅಂಡಿ ಬಿರಿಯಾನಿ ಅಂತೆ. ಅಂದರೆ ಅದರಲ್ಲಿ ಪನ್ನೀರ್ ಮತ್ತು ಮಶ್ರೂಮ್ 2 ಮಿಕ್ಸ್ ಇರುತ್ತೆ. ಇವ್ರಿಗೆ ಊಟ ನಾರ್ಮಲ್ ಚೆನ್ನಾಗಿದೆ ಅಂತ ವರ್ಕ್ ಮಾಡ್ತಾ ಇರೋದಕ್ಕೆ ಎಲ್ಲ ನಿಮ್ಮನ್ನೇ ನೋಡ್ತಾ ಇದ್ವಿ ತಿರುಗಿ. ಇವತ್ತೇ ನನ್ನ ಮಗಂದೇ ನಿದ್ದೆ ಆಗಿ ಅರ್ದಿದೆ, ಅದಕ್ಕೆ ಒಳ್ಳೆ ಮೂಡಲ್ಲಿದ್ದಾನೆ. ನೀವು ನಳದೊಳಗೆ ನಾವು ಊಟ ಮುಗಿಸ್ಕೊಂಡು ರೈಟ್ ಹೇಳ್ತಾ ಇರಬೇಕು. ನೋಡಿ ಈಸಿ ಮಾಡಿಬಿಟ್ಟಿದ್ದೀನಿ. ನಮ್ಮನೆಯವ್ರು ತಿಂದು ಮುಗಿಸ್ಬಿಡ್ತಾರೆ. ನಾನು ಪಾಪ ನೋಡ್ಕೊಂಡು ತಿನ್ನೋದ್ರೊಳಗೆ ಅವ್ರಿಗೊಂದು ಪಾಲು ನನಗೊಂದು ಪಾಲು. ನನಗೆ ಯಾವಾಗಲೂ ಈ ಥರ ಈಸೆ ಮಾಡಿರಬೇಕು, ಅವಾಗ ನೆಮ್ಮದಿನ ತಿನ್ನೋಕ್ಕೆ ಚಂದ. ಇಲ್ಲ ಅವ್ರು ನಮಗೆ ಅಂತ ನಾವು ಅವರಿಗೆ ಅಂತ ಹಿಂಗೆ ಬಿಟ್ಕೊಂಡು ಆಟ ಆಡೋದಾಗುತ್ತೆ. ನಾವು ಥರ ನಾನು ವೀಡಿಯೋ ಮಾಡ್ತೀನಿ. ಅಯ್ಯೋ ಇಟ್ಕೊಳ್ಳೋಕ್ಕೆ ಬಂದಿಲ್ಲ, ವೀಡಿಯೋ ರೆಕಾರ್ಡ್ ಮಾಡೋದು ಹಿಂಗೆ ಊಟ ಮಾಡ್ಕೊಂಡಿದ್ದಿಲ್ಲಮ್ಮ. ಅದೇನಿಲ್ಲ, ತಿನ್ನಿಸ್ಬೋದು ಲಾಸ್ಟಿಗೆ. ಚೆನ್ನಾಗಿರುತ್ತೆ ಮಾತ್ರ. ಇಲ್ಲಿಗೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ಇದು ತಿಂದು ನೋಡಿ. ಪನ್ನೀರ್ದು ಒಬ್ರೊಬ್ರಿಗೆ ಇಷ್ಟ ಆಗ್ಬೋದು, ನಮಗೆ ತುಂಬ ಇಷ್ಟ. ಪಂಜುರ್ಲಿ ಅಂತ ಇದು ವೆಜ್. ಆ್ಯಕ್ಚುಲಿ ಇದಕ್ಕೆ ಪಾಲ್ಗುಣಿ ಅಂತ ಕರೀತಾರೆ. ನೋಡಿ ಅಂಡಿ ಬಿರಿಯಾನಿ ಅಂತ. ಹಾಗೆ ಬ್ಲೌಸ್ ಸ್ಟಿಚಿಗೆ ಕೊಡೋಣ ಅಂತ ಬಂದಿದೆ. ನೋಡಿ ನಮ್ಮನೆ ಮಕ್ಕಳು ಅಪ್ಪ ಅಮ್ಮ ಇಲ್ಲ ಅಂತ ಬೀದಿಗೆ ನಿಂತಂದು ತಗೋಬಿಟ್ಟು ಅದು ರೋಡಲ್ಲಿ ಬಿದ್ದಿದ್ದೆ ಎಸಿಬೇಕಾ ಚುಪ್ಪಿ ನೀನು? ನೋಡಿ ರೋಡಿಗೆ ಬಂದವ್ರೆ ನಮ್ಮ ಚಿಕ್ಕವ್. ನಾವು ಥರ ನೋಡಿ ಜುಟ್ಟು ನೋಡಿ, ಜುಟ್ಟು ಬರೀ ತಿಂಡಿ ಪೋತಿ ಇದೆ ನೋಡು. ಸಣ್ಣಕೈ ನೋಡು, ಸಣ್ಣಾಗಿದ್ದಾನವ. ಓ ಪಾಪ, ಹೌದು ಮಗಳೇ. ಬನ್ನಿ ಒಳಗಡೆ. ಹೂವಂತ ನಮ್ಮ ಚುಪ್ಪಿ ಮನೇಲಿ ಇನ್ನೂ 2 ನಾಯಿ ಇದೆ. ಯಾಕೆ ನೋಡಿ, ಈ ಪಾರ್ಸಲ್ಸ್ ಬಂದಿದ್ದು, ಹಾಗಾಗಿ ತಗೊಂಡೋಗೋಣ ಅಂತ ಹೇಳಿ ಬಂದಿದ್ದು. 1 2 3 4 ಎಲ್ಲ ಸ್ವಲ್ಪ ಹೊಸ ಮನೆಗೆ ಕೆಲವೊಂದನ್ನ ಇಟ್ಕೊಳ್ಳೋಣ ಈಗಲೇ ರೆಡಿ ಮಾಡಿ ಅಂತ. ನನ್ನ ಚಿಕ್ಕವ ರೆಡಿ ಆಗೈತೆ ನನ್ನ ಮಗನ ಇಸ್ಕಾಕಕ್ಕೆ. ಎಲ್ಲ ಪಾರ್ಸೆಲ್ ತಗೊಂಡು ಹೋಗೋಣ ಅಂತ ಬಂದಿದ್ದು. ಅಷ್ಟರೊಳಗೆ ಈಗ ನಮ್ಮ ಅಕ್ಕ ಕಾಲೇಜಿಂದ ಬಂದು, ಇವತ್ತು ಅವಳಿಗೆ ಎಕ್ಸಾಮ್ ಡ್ಯೂಟಿ ಇತ್ತು ಅಲ್ವಾ ಚುಪ್ಪಿ? ಎಕ್ಸಾಮ್ ಡ್ಯೂಟಿನಾ? ಹಾಂ, ಎಕ್ಸಾಮ್ ಡ್ಯೂಟಿ ಇತ್ತು. ನಮ್ಮ ಮನೆ ಮಕ್ಕಳು ಇಬ್ಬರು ಅವಾಗ ಆಟ ಆಡ್ಕೊಂಡು ಕುಣ್ಕೊಂಡು ರಮ್ಮನ ವೆಯ್ಟ್ ಮಾಡ್ತಾ ಇದ್ರು. ಸಾರಿ ಇಲ್ವಾ ಕಾಲೇಜಿಗೆ ಇವತ್ತು? ಓಹೋ, ವ್ಯಾಲ್ಯೂಯೇಷನಾ? ನನ್ನ ಚಿಕ್ಕ ನೋಡಿ
ಇಲ್ಲಿ ಕಾಲೇಜಲ್ಲಿ ಬಟರ್ ಫ್ರೂಟ್ ನೋಡಿ, ಕಾಲೇಜಿಂದ ಬಟರ್ ಫ್ರೂಟ್ ತಗೊಬಂದ್ಬಿಟ್ಟು ಇವಳು ಹಾಕಿದ್ದೆ ಕಲರೆಲ್ಲ ಅಷ್ಟೊಂದು ದೊಡ್ಡ ಮರ ಇದೆ, ಅದು ಬಿಟ್ಬಿಟ್ಟು ಇಲ್ಲಿ ಕಾಲೇಜಿಂದ ತಗೊಬಿಟ್ಟು ಬಂದಿದ್ದಾಳೆ ನೋಡಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.